ಬಾಗಲಕೋಟೆಯಲ್ಲಿ ಹೊತ್ತಿದ್ದ ಬೆಂಕಿ ತಣ್ಣಗಾಗಿದೆ. ಕೋಮು ದಳ್ಳೂರಿಗೆ ತಲ್ಲಣಿಸಿದ ಜನ ನಿಧಾನಕ್ಕೆ ಕಣ್ಬಿಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕಲಬುರಗಿಯಲ್ಲೂ ಶಿವಾಜಿ ಜಯಂತಿ ಸಂಗ್ರಾಮ ಶುರುವಾಗಿದೆ. ಗಣೇಶನ ಮೆರವಣಿಗೆ ವೇಳೆ ಬೆಂಕಿ ಇಟ್ಟಿದ್ದಾಯ್ತು. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಹಂಗಾಮ ಸೃಷ್ಟಿಯಾಗಿದ್ದಾಯ್ತು. ಈಗ ಶಿವಾಜಿ ಜಯಂತಿ ವೇಳೆಯೂ ಬೆಂಕಿಯ ಕೆನ್ನಾಲಿಗೆ ಚಾಚಿಕೊಂಡಿದೆ. 3 ದಿನದ ಹಿಂದೆ ಬಾಗಲಕೋಟೆಯಲ್ಲಿ ಹೊತ್ತಿಕೊಂಡ ಕೋಮು ದಳ್ಳೂರಿಯ ಬೆಂಕಿ ನಿಧಾನಕ್ಕೆ ಆರೋದಕ್ಕೆ ಶುರುವಾಗಿದೆ. ಮಸೀದಿಯೊಳಗಿಂದ ಚಪ್ಪಲಿಗಳು ತೇಲಿ ಬರ್ತಿದ್ದಂತೆ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. 2 ಕೋಮಿನ ಮಧ್ಯೆ ಶುರುವಾದ ಆಕ್ರೋಶದ ಜ್ವಾಲೆ ನೆತ್ತರು ಹರಿಯುವಂತೆ ಮಾಡಿತ್ತು. ಏನೇನು ನಡೆಯಬಾರದ್ದು ನಡೆದು ಹೋಗುತ್ತೆ ಅನ್ನೋ ಹೊತ್ತಲ್ಲೇ ಪೊಲೀಸರ ಸರ್ಪಗಾವಲು ಎಲ್ಲವನ್ನ ತಣ್ಣಗಾಗಿಸಿದೆ. ಬೆಂಕಿ ಬಿದ್ದ ಊರಲ್ಲೀಗ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮಧ್ಯೆಯೇ ಹಿಂದೂ ಕಾರ್ಯಕರ್ತರು ವಿರಾಟ ಹಿಂದೂ ಸಮಾವೇಶ ಮಾಡಿದ್ದಾರೆ. ಶಿವಾಜಿ ಸಂಘರ್ಷದ ಮಧ್ಯೆ ವಿರಾಟ ಹಿಂದೂ ಸಮಾವೇಶ. ಕೊತ್ತಲೇಶ್ವರ ದೇವಸ್ಥಾನದ ಸುತ್ತ ಖಾಕಿ ಸರ್ಪಗಾವಲು. ಬಾಗಲಕೋಟೆಯಲ್ಲಿ ಹೊತ್ತಿದ ಕೋಮು ದ್ವೇಷದ ಕಿಡಿಗೆ ಇನ್ನೂ ತಣ್ಣೀರು ಬಿದ್ದಿಲ್ಲ. ಅಲ್ಲಲ್ಲಿ ಹೊಗೆ ಆಡ್ತಾನೇ ಇದೆ. ಮೊನ್ನೆ ರಾತ್ರಿ ಪಂಕಾ ಮಸೀದಿ ಬಳಿ ಶಿವಾಜಿ ಮೆರವಣಿಗೆ ಬರ್ತಿದ್ದಂತೆ ಕೆಲವು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ರು. ಕಲ್ಲಿನ ಜೊತೆಗೆ ಚಪ್ಪಲಿ ಬೀಸ್ತಿದ್ದಂತೆ ದೊಡ್ಡ ಯುದ್ಧವೇ ಶುರುವಾಗಿತ್ತು. ಆದರೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಹೊತ್ತಿದ ಜ್ವಾಲಾಮುಖಿ ಅರ್ಧದಲ್ಲೇ ಆರಿ ಹೋಗಿದೆ. ಸದ್ಯಕ್ಕೇನೋ ಪರಿಸ್ಥಿತಿ ಶಾಂತವಾಗಿದೆ. ಆದರೆ ಯಾವ ಕ್ಷಣದಲ್ಲಿ ಮತ್ತೇನಾಗುತ್ತೋ ಅನ್ನೋ ಆತಂಕ ಕಾಡ್ತಿದೆ. ಹೀಗಾಗಿಯೇ ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬಾಗಲಕೋಟೆಯಲ್ಲಿ ಬಿದ್ದ ಬೆಂಕಿಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಮಕ್ಕಳನ್ನ ಶಾಲೆಗೆ ಕಳುಹಿಸೋದಿಕ್ಕೂ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಇಡೀ ನಗರವೇ ಬಿಕೋ ಅಂತಿದೆ. ಶಾಂತಿ ಸುವ್ಯವಸ್ಥೆ ಕಲ್ಪಿಸಲು ಮುಂದಾಗಿರೋ ಜಿಲ್ಲಾಡಳಿತ ಮುಖಂಡರ ಜೊತೆ ಶಾಂತಿ ಸಭೆ ನಡೆಸಿದೆ. ಒಂದು ಕಡೆ ಬಂಧನ ಆಗಿದೆ, ಮತ್ತೊಂದು ಕಡೆ ಬಂಧನ ಆಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಲ್ಲಿ ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ಸ್ಪಷ್ಟವಾದ ಮಾತನ್ನು ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಸಂಘರ್ಷದ ಕಿಚ್ಚು ಧಗಧಗಿಸ್ತಾ ಇರೋ ಹೊತ್ತಲ್ಲೇ ನವನಗರದ ಸೆಕ್ಟರ್ ನಂಬರ್ 52ರಲ್ಲಿ ಅದ್ದೂರಿ ವಿರಾಟ ಹಿಂದೂ ಸಮಾವೇಶ ನಡೆದಿದೆ. ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಹಿನ್ನೆಲೆ ಈ ದಿನ ವಿರಾಟ ಹಿಂದೂ ಸಮಾವೇಶ ನಡೆಸೋದಕ್ಕೆ ಮೊದಲೇ ಮುಹೂರ್ತ ನಿಗದಿ ಮಾಡಿದ್ರು. ಪೊಲೀಸರು ಕೂಡ ಇದಕ್ಕೆ ಅನುಮತಿ ಕೊಟ್ಟಿದ್ರು. ಹೀಗಾಗಿ ಖಾಕಿ ಸರ್ಪಗಾವಲಿನಲ್ಲಿ ಶೋಭಾಯಾತ್ರೆ ನಡೆಸಿದ್ರು. ಇನ್ನು ಕಲ್ಲು ತೂರಾಟದ ವಿಷಯವಾಗಿ ದಾವಣಗೆರೆಯಲ್ಲಿ ಮಾತನಾಡಿದ ವಿಜಯೇಂದ್ರ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂದ್ರು. ಟಿಪ್ಪು ಸುಲ್ತಾನ್ ಮನಸ್ಥಿತಿ ಇರ್ತಕ್ಕಂಥವ್ರು ಇನ್ನೂ ಕೂಡ ಇವತ್ತು ಈ ರೀತಿ ನಡೆದುಕೊಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಏನಿದೆ, ಇಂಥ ದೇಶದ್ರೋಹಿಗಳನ್ನು ಇನ್ನೂ ಹೆಚ್ಚೆಚ್ಚು ಮಾಡ್ತಾ ಇರುವಂಥದ್ದು, ಅವ್ರಿಗೆ ಧೈರ್ಯ ಬರ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇಂಥ ಪಾಕಿಸ್ತಾನ ಜಿಂದಾಬಾದ್ ಅಂತವ್ರನ್ನೇ ಕ್ಷಮಿಸಿದ್ದೀರಿ. ಹಿಂಗೆ ಮಾಡ್ಕೊಂಡು ಬಂದೆ ನಮ್ಮ ರಾಜ್ಯವನ್ನು ಈ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಈ ಪ್ರಕರಣದಲ್ಲಾದರೂ ಕೂಡ ಅಂಥ ದೇಶದ್ರೋಹಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಕಲಬುರಗಿಯಲ್ಲಿ ಶಿವಾಜಿ ಜಯಂತಿ ವೇಳೆ ಮಾರಾಮಾರಿ. ಬಾಗಲಕೋಟೆಯಲ್ಲಿ ಶುರುವಾದ ಶಿವಾಜಿ ಸಂಘರ್ಷ ಕಲಬುರಗಿಯಲ್ಲೂ ಹೊತ್ತಿಕೊಂಡಿದೆ. ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ಹಿಂದೂ ಯುವಕರು ಶಿವಾಜಿ ಜಯಂತಿ ಅಂಗವಾಗಿ ಕುಣಿದು ಕುಪ್ಪಳಿಸುತ್ತಿದ್ರು. ಈ ವೇಳೆ ಮ್ಯೂಸಿಕ್ ಸೌಂಡ್ ಕಡಿಮೆ ಮಾಡಿ ಅಂತ ಕೆಲವರು ಆಕ್ಷೇಪ ಎತ್ತಿದ್ದಾರೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಎರಡೂ ಸಮುದಾಯದ ಮಧ್ಯೆ ಹೊಡಿ ಬಡಿಯೇ ನಡೆದು ಹೋಗಿದ್ದು 3-4 ಮಂದಿ ಗಾಯಗೊಂಡಿದ್ದಾರೆ. ಒಟ್ನಲ್ಲಿ ಕೋಮು ದಳ್ಳೂರಿಗೆ ಜನ ಕಂಗಾಲಾಗಿದ್ದು ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬಾಗಲಕೋಟೆಯಿಂದ ಮಂಜುನಾಥ್ ತಳವಾರ ಜೊತೆ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.